ಇಲ್ಲೇ ತಾನೋ ಜಾತ್ರೆಗೇನೋ ನೆರೆದಾದ ಇಲ್ಲೇ ತಾನೋ ಶ್ರಾವಣ ಬಂತು ನಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ನೆತ್ತಿ ಕುಡ್ದ್ಬಿಟ್ಟಾಂದ್ರೆ ಬುಂಡೆ ನೆತ್ತಿ ಕುಡ್ದ್ಬಿಟ್ಟಾಂದ್ರೆ ತಕ್ಕೋ ಪದಗಳು ಬಾಣ ತಕ್ಕೋ ಪದಗಳು ಬಾಣ ಎತ್ತಿ ಕನ್ನಡ ಬಂದೋಳಂದ್ರೆ ಪ್ರಾಣ ಬುಂಡೆ ನೆತ್ತಿ ಕುಡ್ದ್ಬಿಟ್ಟಾಂದ್ರೆ ತಕ್ಕೋ ಪದಗಳು ಬಾಣ ತಕ್ಕೋ ಪದಗಳು ಬಾಣ ಭಗವಂತ ಏನ್ರ ಭೂಮಿಗಿಳಿದು ನಂತೋಗ್ ಬಂದಂತನ್ನು ಭಗವಂತ ಏನ್ರ ಭೂಮಿಗಿಳಿದು ನಂತೋಗ್ ಬಂದಂತನ್ನು ಪರ್ಗಿ ರಿಕ್ಷೆ ಮಾಟ ನವನು ಬಟ್ಟನ್ ಮೇಲೊಂದ್ ಕಣ್ಣು ಬಟ್ಟನ್ ಮೇಲೊಂದ್ ಕಣ್ಣು ಪರ್ಗಿ ರಿಕ್ಷೆ ಮಾಟ ನವನು ಬಟ್ಟನ್ ಮೇಲೊಂದ್ ಕಣ್ಣು ಬಟ್ಟನ್ ಮೇಲೊಂದ್ ಕಣ್ಣು ಎಂಡ ಕುಡಿಯೋದ್ ಬಿಟ್ಬಿಟ್ ರತ್ನ ಅಂತವನೇನಾರ ಅಂದ್ರೆ ಎಂಡ ಕುಡಿಯೋದ್ ಬಿಟ್ಬಿಟ್ ರತ್ನ ಅಂತವನೇನಾರ ಅಂದ್ರೆ ಮೂಗೂರ್ ಚೂರ ಮುರ್ಸ್ಕೋತೀನಿ ದೇವ್ರು ಮಾತ್ಕಟ್ ಬಂದ್ರೆ ದೇವ್ರು ಮಾತ್ಕಟ್ ಬಂದ್ರೆ ಮೂಗೂರ್ ಚೂರ ಮುರ್ಸ್ಕೋತೀನಿ ದೇವ್ರು ಮಾತ್ಕಟ್ ಬಂದ್ರೆ ದೇವ್ರು ಮಾತ್ಕಟ್ ಬಂದ್ರೆ ಮೂಗೂರ್ ಚೂರ ಮುರ್ಸ್ಕೋತೀನಿ ದೇವ್ರು ಮಾತ್ಕಟ್ ಬಂದ್ರೆ ಎಂಟಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ ಮುಂದೆ ನೆತ್ತಿ ಕುಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ ತಕ್ಕೋ ಪದಗಳು ಬಾಣ ಎಂಡ ಬಿಟ್ಟೆ ಎಡ್ದಿನ್ ಬಿಟ್ಬಿಡ್ ರತ್ನ ಅಂತವನೇನಾರಂದ್ರೆ ಎಂಡ ಬಿಟ್ಟೆ ಎಡ್ದಿನ್ ಬಿಟ್ಬಿಡ್ ರತ್ನ ಅಂತವನೇನಾರಂದ್ರೆ ಕಳ್ದೋಯ್ತಂತ ಕುಣ್ದಾಡ್ತೀನಿ ದೊಡ್ಡೊಂದು ಕಾಟ ತೊಂದ್ರೆ ಕಳ್ದೋಯ್ತಂತ ಕುಣ್ದಾಡ್ತೀನಿ ದೊಡ್ಡೊಂದು ಕಾಟ ತೊಂದ್ರೆ ಎಂಡ ಎತ್ತಿ ಕನ್ನಡ ಪದ ಅಂದ್ರೆ ರತ್ನ ಪ್ರಾಣ ಗುಂಡೆ ನೆತ್ತಿ ಕುಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ ತಕ್ಕೋ ಪದಗಳು ಬಾಣ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರು ಅಂದ್ರೆ
ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನ ಅಂದ್ರೆ ದೇವರಾತ್ರೇನು ಮಾಡ್ತೀನಿ ಅವನ್ಗೆ ಕತ್ತ ಮಾಡ್ತೀನಿ ಅವನ್ಗೆ ಕತ್ತ ದೇವರಾದ್ರೇನು ಮಾಡ್ತೀನಿ ಅವನ್ಗೆ ಕತ್ತ ಮಾಡ್ತೀನಿ ಅವನ್ಗೆ ಕತ್ತ ದೇವರಾದ್ರೇನು ಮಾಡ್ತೀನಿ ಅವನ್ಗೆ ಕತ್ತ ಅವ್ನಿಗೆ ಕತ್ತ. ಆಜ್ಞೆ ಮಾಡೋ ಐಗಳೆಲ್ಲ ದೇವ್ರೇ ಆಗ್ಲಿ ಎಲ್ಲ ಆಜ್ಞೆ ಮಾಡೋ ಐಗಳೆಲ್ಲ ದೇವ್ರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೇನ್ರ ಬಂದ್ರೆ ಕನ್ನಡ ಸುದ್ದಿಗೇನ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಮಾನ ಉಳ್ಸಕ್ಕಿಲ್ಲ ಕನ್ನಡ ಸುದ್ದಿಗೇನ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಮಾನ ಉಳ್ಸಕ್ಕಿಲ್ಲ. ನರ್ಕ ಕೇಳಿಸಿ ನಾಲ್ಗೆ ಸಿಡಿಸಿ ಬಾಯಿ ಹೊಲ್ಸಕ್ಕಿದ್ರುವೆ ನರ್ಕ ಕೇಳಿಸಿ ನಾಲ್ಗೆ ಸಿಡಿಸಿ ಬಾಯಿ ಹೊಲ್ಸಕ್ಕಿದ್ರುವೆ ಮೂಗ್ನಲ್ ಕನ್ನಡ ಪದ ಮಾಡ್ತೀನಿ ನನ್ನ ಮನ್ಸನ್ನಿ ಕಾಣೆ ನನ್ನ ಮನ್ಸನ್ನಿ ಕಾಣೆ ಮೂಗ್ನಲ್ ಕನ್ನಡ ಪದ ಮಾಡ್ತೀನಿ ನನ್ನ ಮನ್ಸನ್ನಿ ಕಾಣೆ ನನ್ನ ಮನ್ಸನ್ನಿ ಕಾಣೆ ಮೂಗ್ನಲ್ ಕನ್ನಡ ಪದ ಮಾಡ್ತೀನಿ ನನ್ನ ಮನ್ಸನ್ನಿ ಕಾಣೆ ನನ್ನ ಮನ್ಸನ್ನಿ ಕಾಣೆ ಎಟ್ಟ ಎಟ್ಟಿ ಕನ್ನಡ ಪದಗಳೊಂದೇ ನನ್ನ ಪ್ರಾಣ ಮುಂದೆ ನೆಟ್ಟಿ ಕುಡ್ದುಟ ಅಂದ್ರೆ ತಕ್ಕೋ ಪದಗಳ ಬಾಣ ತಕ್ಕೋ ಪದಗಳ ಬಾಣ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಪ್ರಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ಳುತ್ಲಿ ಕನ್ನಡ ಪದಗೊಳ್ಳುತ್ಲಿ ಪ್ರಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ಳುತ್ಲಿ ಕನ್ನಡ ಪದಗೊಳ್ಳುತ್ಲಿ ಪ್ರಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ಳುತ್ಲಿ. ಈಗ ನೀವು ಆಡ್ತೀರಾ? ಮೂಡಿ ಬಂದೆಣ್ಣ ನರ ರೂಪ ಚೇತನದಿ ಮೂಡಿ ಬಂದೆಣ್ಣ ನರ ರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೋರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ನನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದ್ರನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವ ಭವತಿ ಭವಿಸಿ ಹೇ ಭವವಿದೂರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದ್ರನ ಹೃದಯದ ನಿತ್ಯವೂ ಅವತರಿಪ ಸತ್ಯಾವತಾರ.
ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಗಗನ ಮುನ್ನಡೆಗೆ ಕಣ್ಣಾದೆ ಗುರುವೆ ಪಾರ ಮೂಡಿ ಬಂದನ್ನ ನರ ರೂಪ ಚೇತನದಿ ಹೇ ಮೂಡಿ ಬಂದನ್ನ ನರ ರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ಹೋರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸುವ ಇಂದೆನ್ನ ಹೃದಯದ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ದೇಶ ದೇಶದಿ ವೇಷ ವೇಷಾಂತರವನ ವಿಶ್ವಸಾರಥಿಯಾಗಿ ಲೀಲಾರಥವನ ಚೋದಿಸಿರುವೆಯನ್ನು ಮತ್ತೆ ಚೋದಿಸಿರುವೆಯಂತೆ ಸೃಷ್ಟಿನೋಲ ಚೋದಿಸಿರುವೆಯ ಅಂತ್ಯ ಸೃಷ್ಟಿನೋಲ ಅವತರಿಸುವ ಅವತರಿಸುವ ಎನ್ನ ಕಿತ್ತಂಡ ಚೈತ್ರನ ಹೇ ದಿವ್ಯ ಸಚ್ಚಿದಾನಂದಶೀಲ ದಿವ್ಯ ಸಚ್ಚಿದಾನಂದಶೀಲ ಹೇ ದಿವ್ಯ ಸಚ್ಚಿದಾನಂದಶೀಲ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮೆಗವಾಗಿ ಖಗವಾಗಿ ಮಣ್ಣಾಗಿ ಮರವಾಗಿ ಮೆಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವವಿಧೂರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಹುಡುಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗಾನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮಕ್ಕಳೆ ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಒಳ್ಳು ಮನೆಗೆಯ ನುಂಗಿ ಕಲ್ಲು ಕೂಟವ ನುಂಗಿ ಒಳ್ಳು ಮನೆಗೆಯ ನುಂಗಿ ಕಲ್ಲು ಕೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ಮೆಲ್ಲಲು ಬಂದ ಮುದುಕಿಯನ್ನೇ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ
ಗಿರಿಗಳ ಬೀರೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಕಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಪೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಓಲುವ ತೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆರೊಂಕುಶ ವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹೇಳಿದ ಪಂಪನಿಂದ ಕನ್ನಡವೆಂಬುದು ಏನು ಬರಿ ಹೆಸರೇ, ಮಂತ್ರಕಣ, ಶಕ್ತಿಕಣ, ಉಸಿರುಕಣ ಎಂದು ಹೇಳಿದ ಕುವೆಂಪುರವರೆಗೆ ಹಲವಾರು ಮಹಾನ್ ಶಕ್ತಿಗಳು ಕನ್ನಡವನ್ನು ಬಳಸಿವೆ, ಬೆಳೆಸಿವೆ, ಉಳಿಸಿವೆ. ಅವರೆಲ್ಲರನ್ನೂ ಮನದಲ್ಲಿ ಸ್ಮರಿಸುತ್ತಾ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಆರಂಭಿಸುತ್ತಿದ್ದೇನೆ. ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವ ಪ್ರಮುಖರ ಕುರಿತು ತಿಳಿದುಕೊಳ್ಳೋಣ. ಇವರು ಕನ್ನಡ ಸಾಹಿತ್ಯದಲ್ಲಿ 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ವೃದ್ಧಿಸಿದವರು. ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೇ ಕಣ್ಣು ಇತ್ಯಾದಿ ಕವನ ಸಂಕಲನಗಳು, ಮುಗಿಯದ ಕಥೆಗಳು ಎಂಬ ಸಣ್ಣ ಕತೆ, ಕಾರ್ಯ ಎಂಬ ಕಾದಂಬರಿ, ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥನ, ಮಸ್ತಕಾಭಿಷೇಕ ಮತ್ತು ಸಮುದ್ರದೊಳಗಿನ ಉಪ್ಪು ಎಂಬ ನಾಟಕಗಳು ಹಾಗೂ ಇನ್ನು ಅನೇಕ ವಿಚಾರ ಸಾಹಿತ್ಯಗಳ ಮೂಲಕ ದಲಿತ ಬಂಡಾಯ ಸಾಹಿತ್ಯದ ಘಟ್ಟದಲ್ಲಿ ವಿಚಾರ ಕ್ರಾಂತಿಯನ್ನೇ ಹರಿಸಿದವರು. ಇಂತಹ ಶ್ರೇಷ್ಠ ವಿಚಾರವಂತರು, ಸುಪ್ರಸಿದ್ಧ ಲೇಖಕರು ಇಂದು ನಮ್ಮೊಡನೆ ಉಪಸ್ಥಿತರಿರುವುದು ಈ ಕಾರ್ಯಕ್ರಮದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಪ್ರಾಧ್ಯಾಪಕರಾದ ಅರವಿಂದ ಮಾಲಗತ್ತಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ಉಪನ್ಯಾಸಕರು, ವಿಚಾರವಂತರು, ಅಕ್ಕ ಐಎಎಸ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ನಿರ್ದೇಶಕರು, ವಚನ ಬೋಧಿ, ಉರಿವ ಕಿಚ್ಚಿಗೆ ಮೈಯೆಲ್ಲ ಬಾಯಿ, ದಲಿತ ಸಾಹಿತ್ಯ ಮತ್ತು ಅಂಬೇಡ್ಕರ್ ವಾದ ಮುಂತಾದ 15ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಆದರದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ
ನಮ್ಮ ನೆಚ್ಚಿನ ತರಬೇತುದಾರರು ಮತ್ತು ಉಪನ್ಯಾಸಕರು 2022 ಹಾಗೂ 2023ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ IPS ಹುದ್ದೆಗೆ ನೇಮಕಗೊಂಡಿರುವ ಡಾಕ್ಟರ್ ಭಾನುಪ್ರಕಾಶ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪರಿವಾರವೂ ಕೂಡ ಇಂದು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ನೆಚ್ಚಿನ ತರಬೇತುದಾರರು ಹಾಗೂ ಉಪನ್ಯಾಸಕರು 2023ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ IPS ಹುದ್ದೆಗೆ ನೇಮಕಗೊಂಡಿರುವ ಭರತ್ ಸಿ ಯಾರಂ ಸರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿಷ್ಠಿತ KPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ನಂದಿನಿ ಮೇಡಮ್ ಅವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ DYSP ಆಗಿ ಸೇವೆ ಸಲ್ಲಿಸುತ್ತಿರುವ ಗೀತಾ ಪಾಟೀಲ್ ಮೇಡಮ್ ಅವರು ಇನ್ನೇನು ಆಗಮಿಸಲಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಕಾಡೆಮಿಯ ಬೋಧಕ ವರ್ಗದವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಇಂದಿನ ಸಮಾರಂಭದ ಸಂಗೀತ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಪದ್ಮಪಾಣಿ ಲಲಿತಕಲಾ ತಂಡ ಮೈಸೂರು ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ಶ್ರಮ ವಹಿಸಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿರುವ ಅಕ್ಕ IAS ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ಕಾರ್ಯಕ್ರಮದ ಯಶಸ್ಸು ನಿಮ್ಮಿಂದಲೇ. ಈ ಯಶಸ್ಸಿನಲ್ಲಿ ಭಾಗಿಯಾಗಲು ಆಗಮಿಸಿರುವ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಾದ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸ್ವಾಗತ ಭಾಷಣ ಮಾಡಿದಂತಹ ಆಶಿಕಾರವರಿಗೆ ಹೃತ್ಪೂರ್ವ ವಂದನೆಗಳು. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪರ್ಜ್ಯೋತಿ ನಮೋಸ್ತುತೆ. ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸಿರುವಂತೆ ನಾವು ನಮ್ಮ ವಿಶ್ವದೆಲ್ಲೆಡೆ ಲಿಪಿಗಳ ರಾಣಿ ಎಂದೇ ಕರೆಯಲ್ಪಡುವ ನಮ್ಮ ಕನ್ನಡದ ಕಂಪನ್ನು ದೀಪ ಬೆಳಗುವುದರ ಮುಖಾಂತರ ಪಸರಿಸೋಣ. ಅಂತಹ ಕನ್ನಡ ಕಂಪನ್ನು ಸೂಸುವ ಹಾಗೂ ಜ್ಞಾನದ ಸಂಕೇತವಾಗಿರುವ ಜ್ಯೋತಿಯನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯಾರ್ಥಿ ಗಣ್ಯರೆಲ್ಲರೂ ಸೇರಿ ದೀಪವನ್ನು ಬೆಳಗಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎದ್ದು ನಿಂತು ಗೌರವ ಸೂಚಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಮುಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ. ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಸರ್ ಅವರು ಈ ಕಾರ್ಯಕ್ರಮವನ್ನು ಮತ್ತು ವಿದ್ಯಾರ್ಥಿಗಳನ್ನು ಕುರಿತು ಒಂದೆರಡು ಹಿತನುಡಿಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಶಿವಕುಮಾರ್ ಅವರ ಹೆಸರನ್ನು ಹೇಳ್ತಾ ಇದ್ದಾಗ ನೀವೆಲ್ಲ ಅಬ್ಬರದಿಂದ ಚಪ್ಪಾಳೆ ಕೇಕೆಗಳನ್ನು ಹಾಕೋದನ್ನು ಕೇಳಿದ್ರೆ ಬಹಳ ಖುಷಿ ಅನಿಸುತ್ತೆ. ಯಾಕೆ ಖುಷಿ ಅನಿಸುತ್ತೆ ಅಂತಂದರೆ, ಒಬ್ಬ ಮೇಷ್ಟ್ರು ಯಶಸ್ಸು ಯಾವುದು ಅಂತಂದರೆ ಆತನ ವಿದ್ಯಾರ್ಥಿಯ ಶ್ರೇಯಸ್ಸು. ಗುರುವಿಗಿಂತಲೂ ಎತ್ತರವಾಗಿ ಬೆಳೆದು ನಿಲ್ಲೋದಿದೆ ಅಲ್ವಾ, ಅದಕ್ಕಿಂತಲೂ ದೊಡ್ಡ ಶ್ರೇಯಸ್ಸು ಮತ್ತೊಂದಿಲ್ಲ.
ಹಾಗೆ ಅವರು ಬೆಳೆದಿದ್ದನ್ನು ನೋಡಿ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಅಂತ ಅನಿಸಿದೆ. ನನ್ನ ಸೋಲೆ ಆತನ ಗೆಲುವು ಅಂತ ಅಂದ್ಕೊಳ್ತಾನೆ. ಯಾಕೆ ನನ್ನ ಸೋಲು ಅಂತ ನಾನು ಅಂದ್ಕೊಳ್ತೇನೆ ಅಂತಂದರೆ, ಇಂತಹ ಒಂದು IAS ಕೋಚಿಂಗ್ ಸೆಂಟರ್ನ ನಾನು ಆರಂಭ ಮಾಡಬೇಕು ಅಂತ ಹೊರಟು. ದಲಪದ ಪ್ರಾಧಿಕಾರ ಅಂತ ಒಂದು ಕಟ್ಟಿದೆ, ಇಂಥ ಸೆಂಟರ್ ಆರಂಭ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಪ್ರಾಧಿಕಾರ ಏನು ಮಾಡಿಬಿಡ್ತು ಅಂತಂದರೆ, ಪ್ರಾಧಿಕಾರದಲ್ಲಿದ್ದವರು ತಮ್ಮ ಅಧಿಕಾರವನ್ನು ಹೆಚ್ಚು ಬಳಸ್ಕೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಅದು ನಿರರ್ಥಕವಾಯಿತು. ಆದರೆ ಇಲ್ಲಿ ಅದು ಸಾರ್ಥಕತೆಯನ್ನು ಪಡ್ಕೊಂಡಿದ್ದು ನೋಡಿ ನನಗೆ ವೈಯಕ್ತಿಕವಾಗಿ ಶಿವಕುಮಾರ್ ಅವ್ರ ಬಗ್ಗೆ ಗೌರವ ಇಮ್ಮಡಿಯಾಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಲವಲವಿಕೆಯ ಮುಖಗಳನ್ನು ನೋಡಿದ್ರೆ IAS ಅಧಿಕಾರಿಗಳಾಗುವ ಎಲ್ಲ ಲಕ್ಷಣಗಳು ನಿಮ್ಮ ಮುಖದ ಮೇಲೆ ಒಡೆದು ಕಾಣ್ತಾ ಇವೆ ಅಂತ ಅನಿಸಿದೆ. ಅಂದರೆ ನಿಮ್ಮ ಶ್ರೇಯಸ್ಸು ಸಂಸ್ಥೆಯ ಶ್ರೇಯಸ್ಸು, ನಿಮ್ಮ ಗೆಲುವು ಸಂಸ್ಥೆಯ ಗೆಲುವು. ಏನು ಗೊತ್ತಿಲ್ಲ ನನಗೆ, ಅಕ್ಕ ಅಂತ ಹೆಸರಿಟ್ಟಿದ್ದಾರೆ, ಇಲ್ಲಿ ಅಕ್ಕಂದಿರರೇ ಹೆಚ್ಚು ಕಾಣಿಸ್ತಾ ಇದ್ದಾರೆ. %30 ರಿಸರ್ವೇಷನ್ ಅಲ್ಲ, 50% ಅಲ್ಲ, ಇದು ಬಹುಶಃ 90% ಅಂತ ಅನಿಸುತ್ತೆ. ಈ ಸಂಖ್ಯೆ ನೋಡಿದಾಗ, ಮಹಿಳೆಯರ ಸಂಖ್ಯೆ ನೋಡಿದಾಗ ನಿಜವಾಗಿಯೂ ಕರ್ನಾಟಕಕ್ಕೆ ದೊಡ್ಡ ಭವಿಷ್ಯ ಇದೆ, ಕನ್ನಡಕ್ಕೆ ದೊಡ್ಡ ಭವಿಷ್ಯ ಇದೆ ಅನ್ನೋದನ್ನು ಅದು ಹೇಳುತ್ತೆ. ಯಾಕೆ ಅಂದರೆ, ಯಾವುದೇ ಒಂದು ದೇಶದ ಏಳ್ಗೆಯನ್ನು ಅಳಿಯಬೇಕಾಗಿತ್ತು ಅಂತಂದರೆ ಅಲ್ಲಿಯ ಮಹಿಳೆಯರ ಸ್ಥಿತಿಗತಿಗಳು ಏನಿವೆ ಅನ್ನೋದನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಅದರ ಮೇಲಿಂದ ಅಳದು ನೋಡಬೇಕು ಅಂತ ಹೇಳ್ತಾರೆ. ವಿವೇಕಾನಂದರು ಆ ಮಾತನ್ನು ಹೇಳಿದ್ದು ಅಂತ ಹೇಳಲಾಗತ್ತೆ. ಹೀಗಾಗಿ ಇಲ್ಲಿಯ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ನೋಡಿದಾಗ ನನಗೆ ಕರ್ನಾಟಕದ ಭವಿಷ್ಯ ಉಜ್ವಲವಾಗಿದೆ ಅಂತ ಅನಿಸುತ್ತೆ. ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನನಗೆ ಒಂದು ರಾಜ್ಯವನ್ನು ನನಗೆ ಭಾಳ ತಲೆ ಕೆಡಿಸ್ಕೊಂಡಿದ್ದೇನೆ. ನಾನು ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಯಾವ ತಲೆ ಕೆಡಿಸ್ಕೊಳ್ಳೋಕೆ ಪ್ರಮೇಯ ಇರಲಿಲ್ಲ. ಆದರೆ ಇಲ್ಲೆಲ್ಲ IAS ಮಾಡುವ ವಿದ್ಯಾರ್ಥಿಗಳು ನೀವು ಇದ್ದೀರಿ ಅಂತಂದಮೇಲೆ ರಾಜ್ಯೋತ್ಸವದ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ನೀವು ಓದಿಕೊಂಡಿರ್ತೀರಿ. ನಾನಿಲ್ಲಿ ಏನೇ ಹೇಳಿದ್ರೂ ಕೂಡ ಹಳೆಯದನ್ನೇ ಕಾಯಿಸಿಬಿಟ್ಟು ಬಡಿಸ್ತಾ ಇದ್ದೇನೇನೋ ಅಂತ ಅನಿಸಿಬಿಡುವ ಸಾಧ್ಯತೆಯೇ ಹೆಚ್ಚು ಅಂತ ನನ್ನ ಮನಸ್ಸಿನ ಒಳಗಡೆ ಅನಿಸಿದ್ರಿಂದ, ಮತ್ತು ಏನನ್ನ ಹೇಳಬಹುದು, ಹೇಗೆ ಹೇಳಬಹುದು, ಅದು ಹಳತ್ತಾದರೂ ಹೊಸತ್ತಾಗಿ ಹೇಗೆ ಮಂಡಿಸಬಹುದು ಅನ್ನುವ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತಾನೆ. ಕರ್ನಾಟಕದ ಏಕೀಕರಣಕ್ಕೆ 5 ಪ್ರಧಾನ ಸೂತ್ರಗಳಿದ್ವು. ಏಕೀಕರಣ ಮಾಡೋದ್ರಿಂದ ನಮಗೆ ಏನು ಸಿಕ್ಕುತ್ತೆ? ಮೊದಲನೇದ್ದು ಸ್ವನಾಡು, ಎರಡನೇದ್ದು ಸ್ವಭಾಷೆ, ಮೂರನೇದ್ದು ಸ್ವಸಂಸ್ಕೃತಿ, ನಾಲ್ಕನೇದ್ದು ಸ್ವಧರ್ಮ, ಐದನೇದ್ದು ಸ್ವಪ್ರಭುತ್ವ. ಈ 5 ಆಶಯಗಳನ್ನು ಇಟ್ಕೊಂಡು ಬಿಟ್ಟು ಏಕೀಕರಣದ ಹೋರಾಟ ಮುಗಿಲೆತ್ತರಕ್ಕೆ ಬೆಳೀತಾ ಹೋಗಿದ್ದನ್ನು ನಾವು ನೋಡ್ತೇವೆ. ಅವರು ಪಟ್ಟ ಕಷ್ಟದ ಫಲವನ್ನು ನಾವು ಊಟ ಮಾಡ್ತಾ ಇದ್ದೇವೆ. ಒಂದು ವೇಳೆ ಆ ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು
ನಾಡನ್ನು ಕಟ್ಟಿದ ಹೋರಾಟಗಾರರು. ಇವರಿಬ್ಬರ ಶ್ರಮ ಇಲ್ಲದೆ ಹೋದರೆ ಬಹುಶಃ ಇಷ್ಟೊಂದು ಶಾಂತಿ, ನೆಮ್ಮದಿ, ಸಂಭ್ರಮದಿಂದ ಬದುಕೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ. ಪ್ರಾರ್ಥನೆ ಹಾಡುವಾಗ ಹೇಳಿದರು, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. 1924ರಲ್ಲಿ ಬರೆದಿರುವಂಥ ಹಾಡಿದು. 24ರಲ್ಲಿ ಇನ್ನೂ ಸ್ವಾತಂತ್ರ್ಯವೇ ಬಂದಿರಲಿಲ್ಲ. ಆವಾಗಲೇ ಕಲ್ಪನೆ ಏನಿತ್ತು? ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ, ಕರ್ನಾಟಕ ಮಾತೆ. ಕರ್ನಾಟಕ ಅಂತ ಹೆಸರಿಡುವ ಮುನ್ನವೇ ಕರ್ನಾಟಕ ಅನ್ನುವ ಕಲ್ಪನೆಗಳು ಕವಿಯ ಮನಸ್ಸಿನಲ್ಲಿ ಅಥವಾ ಹೋರಾಟಗಾರರಲ್ಲಿ ನೆಲೆ ನಿಂತಿತ್ತು 24ರಲ್ಲಿಯೇ. ಅಂದರೆ ಜೊತೆಗೆ ತನುಜಾತೆ, ತಾಯಿ ಮತ್ತು ಮಗಳ ಸಂಬಂಧ, ಭಾರತ ಮತ್ತು ಕರ್ನಾಟಕ ಈ ಎರಡರ ಸಂಬಂಧವನ್ನು ಹೇಳುವ ರೀತಿ ಇದೆ ಅಲ್ವಾ, ಅದು ನಮಗೆ ಕವಿಗಳು ಕಂಡ ಕಲ್ಪನೆ ಬರೀ ಕಲ್ಪನೆಯಾಗಿರುವುದಿಲ್ಲ, ಅದು ವಾಸ್ತವವೂ ಕೂಡ ಆಗಿರುತ್ತದೆ ಅನ್ನೋದನ್ನು ಅದು ಸ್ಪಷ್ಟಪಡಿಸುತ್ತೆ. ಭಾಷೆ, ಸ್ವಭಾಷೆ ಇದೆಯೇ ನಮ್ಮದು ಸ್ವಭಾಷೆ? ಬೆಂಗಳೂರಿನಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಸ್ವಭಾಷೆ? ಎಲ್ಲಿಯವರೆಗೆ ಕನ್ನಡ ಭಾಷೆ ಅಡುಗೆ ಮನೆಯಲ್ಲಿ ಇರುತ್ತೋ ಅಲ್ಲಿಯವರೆಗೆ ಕನ್ನಡ ಭಾಷೆ ಸಮೃದ್ಧವಾಗಿರುತ್ತದೆ. ಯಾವಾಗ ಅಡುಗೆ ಮನೆಯಲ್ಲಿ ಆ ಭಾಷೆ ಕನ್ನಡ ಕಳೆದು ಹೋಯ್ತೋ ಮುಗೀತು, ಕನ್ನಡ ಕಾಲ ತೀರಿದೆ ಅಂತ ಅರ್ಥ. ಅಡುಗೆ ಮನೆಯ ಭಾಷೆಯೇ ದೊಡ್ಡ ಸಂಸ್ಕೃತಿಯನ್ನು ಕಲಿಸುತ್ತದೆ. ಬರೀ ಅಡುಗೆ ಮನೆಯಲ್ಲಿ ಅಡುಗೆ ರುಚಿ ಮಾತ್ರ ಇರ್ತದೆ ಅಂತ ತಿಳ್ಕೊಂಡ್ರೆ ದೊಡ್ಡ ತಪ್ಪು. ಮಾತೃಭಾಷೆ ಇದೆ ಅಲ್ವಾ, ಅಡುಗೆ ಮನೆಯಲ್ಲಿರಬಹುದಾದಂತಹ ಎಷ್ಟು ರುಚಿಗಳಿವೆಯೋ ಆ ಎಲ್ಲ ರುಚಿಗಳು ಆಡುವ ಭಾಷೆಯಲ್ಲಿವೆ. ಹೀಗಾಗಿ ಸ್ವಭಾಷೆ ಅನ್ನುವಂಥದ್ದು ಆವಾಗ ಕಂಡಂತಹ ಕನಸು ಹೇಗಿತ್ತು ನೀವು ನೋಡಿ. ತೆಲುಗಿನಲ್ಲಿ ಆಡು ಭಾಷೆಯೇ ಬೇರೆ, ಬರೆಯುವ ಭಾಷೆಯೇ ಬೇರೆ, ಎರಡು ಬೇರೆ ಬೇರೆ. ಇದು ಕನ್ನಡದಲ್ಲಿ ಬೇರೆ ಬೇರೆ ಇವೆ, ಆದರೆ ತೆಲುಗಿನಲ್ಲಿ ಎರಡೂ ಒಂದೇ. ಆಡುವುದು ಅದನ್ನೇ, ಏನನ್ನ ಮಾತನಾಡ್ತಾರೆಯೋ ಹಾಗೆಯೇ ಅವರು ಬರೀತಾರೆ. ಇವರು ನಾಡನ್ನು ಕಟ್ಟುವ ಸಂದರ್ಭದಲ್ಲಿ